ಸಕ್ಸಸ್. ನೆನ್ನೆ ನೆನ್ನೆ ಎವ್ರಿವನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ಆಲ್ರೆಡಿ ಮಾರ್ನಿಂಗ್ ರೂಟೀನ್ ಬ್ಲಾಗ್ ನೋಡಿದ್ದೀರಾ. ಸೊ ಇದು ನಾನು ಇವಾಗ ಜಿಮ್ ಇಂದ ರಿಟರ್ನ್ ಆಗಿರೋ ಬ್ಲಾಗ್ ಆಯ್ತಾ. ಇವಾಗ ನನ್ನ ಮಗಳಿಗೆ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ, ಜೊತೆಗೆ ಅವ್ರ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅಂಡ್ ನಾನು ಜಿಮ್ ಇಂದ ಬಂದಿರೋದು ಇವಾಗ ಆಗಿರೋದ್ರಿಂದ ಸೊ ನಂಗೂ ಹೊಟ್ಟೆ ಹಸಿತಾ ಇದೆ. ನನ್ನ ಮಗಳು ಹೊಟ್ಟೆ, ನಾನು ಹೊಟ್ಟೆ, ನನ್ನ ಹಸ್ಬೆಂಡ್ ಹೊಟ್ಟೆ ಎಲ್ಲರೂ ನೋಡ್ಕೋಬೇಕು. ಪ್ಲಾನ್ ಮಾಡಿ ಹಾಲು, ನನ್ನ ಹಸ್ಬೆಂಡ್ ಹಾಲು ಓಕೆ ಜಾಸ್ತಿ ಕುಡಿಯಲ್ಲ, ಸೊ ಅಪರೂಪಕ್ಕೆ ಕುಡಿತಾರೆ. ಆದ್ರೂ ಫುಲ್ ಕಾಯಿಸ್ಬಿಡ್ತೀನಿ 1 ಲೀಟರು. ನನ್ಗೆ ನನ್ನ ಮಗಳಿಗಂತೂ ಇವಾಗ ಬೆಳಗ್ಗೆ ಹಾಲು ಬೇಕೇ ಬೇಕು. ಇವಾಗ ಜಿಮ್ಮಲ್ಲಿ ಅಂಥದ್ದೇನು ವರ್ಕೌಟ್ ಮಾಡಿಲ್ಲ, ಯಾಕೋ ಜಾಸ್ತಿನೂ ಮಾಡ್ಬೇಕು ಅಂತ ಅನ್ಸಿಲ್ಲ. ನಾನು ಅನ್ಕೊಂಡು ಇವತ್ತು ಹೋಮ್ ವರ್ಕೌಟ್ ಮಾಡೋಣ ಅಂತ. ಅಲ್ಲಿ ಬರೀ ಎಷ್ಟು ಗೊತ್ತಾ, ಒಂದು ಸೈಕ್ಲಿಂಗ್ ಒಂದು 10 ನಿಮಿಷ, ಥ್ರೆಡ್ಮಿಲ್ ಒಂದು 10 ನಿಮಿಷ ಮಾಡಿದ್ದೀನಿ. ಸೊ ದಟ್ ಇಸ್ ನಾಟ್ ಸಫಿಷಿಯಂಟ್ ವಿಚ್ ಐ ನೋ. ಅದಕ್ಕೋಸ್ಕರ ಇವತ್ತು ಹೋಮ್ ವರ್ಕೌಟ್ ಮಾಡೋಣ ಅನ್ಕೊಂಡಿದ್ದೀನಿ. ಬಟ್ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇಡೀ ದಿನ ಪ್ಯಾಕ್ಟ್ ಇದೆ ಇವತ್ತು. ಎಷ್ಟು ಕೆಲಸ ಇದೆ ಅಂತ ಹೇಳಿದ್ರೆ ಕುತ್ಕೊಳಕ್ ನಿಂತ್ಕೊಳಕ್ ಪುರ್ಸೋತಿಲ್ಲ ಇವತ್ತು ಆಯ್ತಾ. ಸೊ ಇವಾಗೇನೋ ಫುಲ್ ವರ್ಕೌಟ್ ಮಾಡ್ತೀನಿ ಅನ್ನೋ ಝೋನ್ ಅಲ್ಲಿ ಇದೀನಿ. ಬಟ್ ಹೋಗ್ತಾ ಹೋಗ್ತಾ ಇಡೀ ದಿನದಲ್ಲಿ ಆಗತ್ತಾ ಆಗಲ್ವಾ ಅನ್ನೋದೇ ದೊಡ್ಡ ಚಾಲೆಂಜ್. ಆದ್ರೆ ಆಗತ್ತೆ, ಆಗಿಲ್ಲ ಅಂದ್ರೆ ನಾಳೆ ಮಾಡ್ತೀನಿ. ತುಂಬಾ ಟೆನ್ಷನ್ ತಗೊಳಲ್ಲ ನಾನು. ಹಾಲ್ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು ಇಡ್ಲಿ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ, ರವೆ ಇಡ್ಲಿ. ಅವಳಿಗೆ ಒಂದ್ ಪ್ರಾಬ್ಲಮ್ ಆಯ್ತಾ. ನಾವು ಸ್ಟಾರ್ಟಿಂಗ್ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅಲ್ವಾ ನನ್ನ ಮಗಳನ್ನ ಕೇರ್ ಮಾಡಿದ್ದು. ಸೊ ಮಗುನ ಹೇಗೆ ನೋಡ್ಕೊಬೇಕು, ಹೇಗೆ ಅವ್ರಿಗೆ ಫುಡ್ ಇಂಟ್ರೊಡ್ಯೂಸ್ ಮಾಡ್ಬೇಕು ಏನು ಅಂತ ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ. ಅಂಡ್ ನಮ್ಮ ಅತ್ತೆಗೂ ಕೂಡ ನನ್ನ ಮಗಳೇ ಫಸ್ಟ್ ಮೊಮ್ಮಗಳು, ಸೊ ಅವ್ರಿಗೂ ಅಷ್ಟೊಂದು ಐಡಿಯಾಗಳು ಬರ್ತಾ ಇರ್ಲಿಲ್ಲ. ಏನ್ ಗೈಡ್ ಮಾಡ್ಬೇಕು ಅಂದ್ರೆ ಈ ಕಾಲ ತಕ್ಕಂಗೆ ಏನ್ ಗೈಡ್ ಮಾಡ್ಬೇಕಂತ ಅವ್ರಿಗೂ ಐಡಿಯಾ ಇಲ್ಲ. ಸೊ ನಮ್ಗೆ ಗೊತ್ತಾಗ್ದೆ ಏನಾಯ್ತು, ನನ್ನ ಮಗಳಿಗೆ 2 ವರ್ಷದ ತನಕ ನಾವು ಮಸಾಲೆ ಅದು ಇಂಟ್ರೊಡ್ಯೂಸ್ ಮಾಡ್ಲಿ. ಅದು ಇವಾಗ ನನ್ ಡೇಟ್ ಬಿಡ್ತಾ ಇದೆ, ಎಲ್ಲಾ ಮಸಾಲೆನೂ ರಿಜೆಕ್ಟ್ ಮಾಡ್ತಾರೆ. ಸೊ ಮಕ್ಕಳಿಗೆ ಯಾವಾಗ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಿ ನನ್ ಪ್ರಕಾರ ಅವಾಗ್ಲೇ ಮೈಲ್ಡ್ ಆಗಿ ಮಸಾಲೆ ಗಿಸಾಲೆ ಎಲ್ಲ ತಿನ್ಸಕ್ ಸ್ಟಾರ್ಟ್ ಮಾಡ್ಬಿಡ್ಬೇಕು ಆಯ್ತಾ. ನಮ್ ಊಟಗಳನ್ನ ಅಭ್ಯಾಸ ಮಾಡ್ಸಕ್ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಅವ್ರಿಗೆ ನಮ್ ಊಟನ ಕೂಡ ತುಂಬಾನೇ ಕಷ್ಟ ಆಗತ್ತೆ. ಸೊ ಅದಕ್ಕೆ ಇವಾಗ ಲೈಟ್ ಆಗಿ ಮಸಾಲೆ ಯಾವ್ದ್ರಲ್ಲಿ ಇರುತ್ತೆ ಅಂತದ್ರಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇವಾಗ ನನ್ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಈ ತಿಂತಾರೆ ಇಡ್ಲಿ. ನನ್ಗೆ ಓಟ್ಸ್ ರೆಡಿ ಇದೆ. ಸ್ಮೆಲ್ಗೆ ಗವ ಅಂತದೆ, ನನ್ಗೆ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಸೊ ಪ್ರಾಬಬ್ಲಿ ನನ್ ಮಧ್ಯಾಹ್ನ ತಿನ್ಬೋದು ಒಂದು ಲಂಚ್ಗೆ ಅಂತ. ಇದು ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸ್, ತುಂಬಾ ಚೆನ್ನಾಗಿ ಎಲ್ಲ ಇದಾಕಿರ್ತಾರೆ, ಕ್ಯಾಶು ಗೀಶು ಎಲ್ಲ ಹಾಕಿದ್ದಾರೆ, ಒಗ್ಗರಣೆ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಒಬ್ವಿಯಸ್ಲಿ ಪ್ಯಾಕೆಟ್ ಯಾವತ್ತು ಪ್ಯಾಕೆಟ್ ಮನೇಲಿ ಮಾಡ್ದಂಗಲ್ಲ, ಬಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಇದು ತುಂಬಾ ಸಾಫ್ಟ್ ಆಗಿ, ತುಂಬಾ ಟೇಸ್ಟಿಯಾಗಿ, ಹೆಲ್ದಿಯಾಗಿ ಕನ್ವರ್ಟ್ ಮಾಡಕ್ಕೆ ಅಂತ ನಾನು ಮೊಸರು ಹಾಕ್ತೇನೆ. ಮೊಸರು ಯಾವ ತರ ಹಾಕ್ತೇನೆ ಅಂದ್ರೆ ನಾನು ಒಂಚೂರು ನೀರ್ ಮಿಕ್ಸ್ ಮಾಡಲ್ಲ. ಸೊ ಲೈಕ್ ದಿಸ್. ಇನ್ನವೇ ನನ್ನ ಮಗಳು ಹೊಟ್ಟೆಗೆ ಇಷ್ಟು ಚೆನ್ನಾಗಿರೋ ಮೊಸರು ಗಿಸರೆಲ್ಲ ಹೋಗತ್ತೆ ಅಲ್ವಾ. ನನ್ನ ಮಗಳು ಹೊಟ್ಟೆಗೆ ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ ಹೊಟ್ಟೆಗೆ ಹೋಗತ್ತೆ. ಅಂಡ್ ನಾನ್ ಮೊಸರು ತಿಂದೇ ಇರೋ ಕಾರಣ ನನಗ್ ಮೊಸರು ಅಂದ್ರೆ ಆಗ್ ಬರಲ್ಲ. ಸೊ ಅದ್ರ ಸ್ಮೆಲ್ಲೇ ನಮ್ಮ ಹತ್ರ ಇರಿಟೇಷನ್. ಡೈರೆಕ್ಟ್ ಮೊಸರು ಕನ್ಸ್ಯೂಮ್ ಮಾಡಲ್ಲ, ಇಂಡೈರೆಕ್ಟ್ ಆಗಿ ಈ ತರ ಅಡಿಗೆ ಒಳಗಡೆ ಹಾಕಿದ್ರೆ ನಾನು ಕನ್ಸ್ಯೂಮ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಬಿಡ್ಬೇಕು. ಆಮೇಲೆ 2ನೇ ರೌಂಡ್ ಹಾಕ್ತೀನಿ. ಪರ್ಫೆಕ್ಟ್ ಬ್ಯಾಟರ್ ರೆಡಿ. ಇಡ್ಲಿನ ಇವಾಗ ಆಗತ್ತಾ ಇದೊಳ್ಳೆ ಮುಚ್ಚಿರೋಣ, ಸುಮ್ನೆ ಹಾಕಿ ನಾನು ಪ್ಲೇಟ್ ಮಾಡ್ಲಿ. ಓಕೆ, ಇದೊಂದಾಯ್ತು. ಅಂಡ್ ಸೊ ಇಡ್ಲಿ ಕುಕ್ಕರ್ ರೆಡಿ ಇದೆ. ಅದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ನನ್ಗೆ 2 ಟ್ರೇ ಸಾಕು. 3 ಟ್ರೇ ಹಾಕೊಳ್ಳೋಣ. ನನ್ನ ಹಸ್ಬೆಂಡ್ಗೆ ಇಷ್ಟ ಸ್ವಲ್ಪ. ಏನೆಲ್ಲ ಆಯಿಲ್ ನ ಗ್ರೀಸ್ ಮಾಡೋದು ಲೈಟ್ ಆಗಿ ಅಷ್ಟೇ. 3 ಟ್ರೇ ಸಾಕು ಅನ್ಸುತ್ತೆ. ನನ್ನ ಮಗಳಿಗೆ 2 ಇಡ್ಲಿ ಹಾಕ್ಬೋದು. ಅವಳದನ್ನೇ ಖಾಲಿ ಮಾಡ್ಕೊಂಡ್ ಬರೋದು ದೊಡ್ಡ ವಿಷಯ ನನಗೆ. ಸೊ ಅವಳಿಗೆ 2 ಇಡ್ಲಿ ಹಾಕ್ತೀನಿ. ಸೊ ನನ್ನ ಹಸ್ಬೆಂಡ್ಗೆ 6 ಇಡ್ಲಿ ಲೆಕ್ಕ ಬರುತ್ತೆ. ಇನ್ನು 4 ಇಡ್ಲಿ ಇಷ್ಟ, ಅವ್ರಿಗೆ ಆಸೆ ಆದ್ರೆ ತಿನ್ನಕ್ಕೆ. ಇಲ್ಲ ನಾನೇನಾದ್ರು ಒಂಚೂರು ತಿಂತೀನಿ ಅಂದ್ರೆ ನನ್ಗೊಂದು ಇಡ್ಲಿ ಇರ್ಲಿ ಅಂತ. ಬೆಳಗ್ಗೆ ಹೊತ್ತು 1 ಟೈಮ್ ಕುಕ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗತ್ತೆ. ಮತ್ತೆ ಆಗಲ್ಲ. ನಾವ್ ಇನ್ನೊಂದು ಟ್ರಿಕ್ ಯೂಸ್ ಮಾಡ್ತೀವಿ ನಮ್ಮ ಮನೆಯಲ್ಲಿ.
ಒಟ್ಟಿಗೆ 2-3 ತರ ಸಾರು ಒಂದ್ ದಿನ ಮಾಡ್ಕೊಂಡ್ಬಿಡ್ತೀವಿ. ಸೊ ದಟ್ ಮತ್ತೆ ಮತ್ತೆ ಅಡಿಗೆ ಮಾಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದ್ ಕಡೆ ಹಾಲ್ ರೆಡಿ ಆಗ್ತಾ ಇದೆ, ಒಂದ್ ಕಡೆ ಇಡ್ಲಿ ರೆಡಿ ಆಗ್ತಾ ಇದೆ, ಇನ್ನೊಂದ್ ಕಡೆ ನನ್ನ ಮಗಳು ಪೀಸ್ಫುಲ್ ಆಗಿ ಮಲ್ಗಿದ್ದಾಳೆ. ನಾನು ಈ ಇಡ್ಲಿ ಇಟ್ಬಿಟ್ಟು ಒಳಗೊಳ್ಳೆ ಎಡೆಸ್ತೀನಿ. ಇಲ್ಲಿ ನೋಡಿ ಬ್ಯಾಟರ್ ಈ ತರ ಊದ್ಕೊಂಡಿದೆ ಸ್ವಲ್ಪ. ಅದಕ್ಕೆ ಇನ್ನೊಂದು ರೌಂಡ್ ಮೊಸರು ಹಾಕೋಣ. ಒಂದ್ ಸ್ವಲ್ಪ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಇದು ತುಂಬಾ ಗಟ್ಟಿ ಇದೆ ಅಲ್ವಾ, ಇಷ್ಟು ಗಟ್ಟಿ ಬೇಡ. ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬೇಡ. ಮೋಸ್ಟ್ಲಿ ನಾನು ತುಂಬಾ ಜಾಸ್ತಿ ಹಾಕೋಬೋದು, ನನಗೆ ಈ ತರ ಹೋಗಿದೆ. ಸೊ ನಾನು ಇಡ್ಲಿ ಮಿಕ್ಸ್ಚರ್ಗೆಲ್ಲ ಕಮ್ಮಿ ಹಾಕೋಬೇಕಾಗಿತ್ತು, ತೆಳುವು ಬರಬೇಕು. ಮಿಕ್ಸಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಬೇಕು. ದ ಓನ್ಲಿ ರೀಸನ್ ಮಿಕ್ಸಿಂಗ್ ತುಂಬಾ ಚೆನ್ನಾಗಿ ಮಾಡ್ಬೇಕು, ಮೊಸರು ಅಲ್ವಾ. ಆಮೇಲೆ ಮೊಸರನ್ನ ಸ್ಟೀಮ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಬೇಕು. ಮೊಸರು ರವೆ ಜೊತೆ ಹೊಂದ್ಕೋಬೇಕು ಚೆನ್ನಾಗಿ. ಇವಾಗ ದೋಸೆ ಸಂಬಳ ತರ ಬರ್ತಾ ಇದೆ. ಇಷ್ಟು ಬಂದ್ರೆ ಸಾಕು. ಇದು ನನ್ ಇನ್ಸ್ಟೆಂಟ್ ಇಡ್ಲಿ. ಆಕ್ಚುಲಿ ಫ್ರಿಜ್ ಅಲ್ಲಿ ಸಂಪಣ ಎಲ್ಲ ಇದೆ, ಮಾಮೂಲಿ ಸಂಪಣ. ನಂಗೆ ಅದಕ್ಕಿಂತ ಇದನ್ನ ಮಾಡ್ಕೊಟ್ರೆ ಟೇಸ್ಟ್ ಇರುತ್ತೆ, ಘಮ ಘಮ ಅನ್ನತ್ತೆ. ನನ್ನ ಮಗಳು ಮಸಾಲೆ ಇಂಟ್ರೊಡ್ಯೂಸ್ ಮಾಡ್ಬೇಕು, ಪ್ಲೇನ್ ಇಡ್ಲಿ ತಿನ್ಕೊಂಡ್ಬಿಡ್ತಾಳೆ. ನಂಗೆ ಅವಳಿಗೆ ಈ ತರ ಏನಾರು ಒಂದು ಬೇರೆ ಬೇರೆ ಫ್ಲೇವರ್ಸ್ ಬಾಯಿಗೆ ಮಧ್ಯ ಸಿಕ್ಕಂತ ಐಟಮ್ಗಳು ಅವಳು ಫೀಲ್ ಆಗ್ಬೇಕು, ಅದೆಲ್ಲ ಕ್ರಂಚಿನೆಸ್. ಅವಳು ಫಿಕ್ಸ್ ಆಗ್ಬಿಡ್ತಾಳೆ. ಬನಾನಾ, ಪಪಾಯ, ಓಟ್ಸ್, ಎಗ್ ವೈಟ್ ಬಾಯ್ಲ್ಡ್, ಸಮ್ಟೈಮ್ಸ್ ಆಮ್ಲೆಟ್ ಆಸೆ ಪಟ್ಟು ತಿಂತಾಳೆ ಆಯ್ತಾ. ಆಮೇಲೆ ಚಿಕನ್, ಅದ್ರಲ್ಲೂ ಮಸಾಲೆ ಜಾಸ್ತಿ ಇರ್ಬೇಕು, ಮೈಲ್ಡ್ ಆಗಿರ್ಬೇಕು. ಆ ತರ ಒಂದೊಂದಾಗಿ ಇಂಟ್ರೊಡ್ಯೂಸ್ ಆಗಿದೆ. ಆದ್ರೆ ಕ್ಯಾರೆಟ್ ಕುಕುಂಬರ್ ತಿನ್ಕೋತಾಳೆ. ಸೊ ಇದೆಲ್ಲ ನಂಗೆ ಓಕೆ ಇದೆ. ಆದ್ರೆ ನಮ್ಮ ಊಟಗಳನ್ನ ಚೆನ್ನಾಗಿ ತಿನ್ಬೇಕು, ಅದೇ ಆಸೆ. ನನ್ನ ಬ್ಯಾಟರ್ ತುಂಬಾ ಚೆನ್ನಾಗಾಗಿದೆ. ಇದನ್ನ ಪುನಃ ಒಂದ್ 5 ನಿಮಿಷ ಬಿಟ್ಬಿಟ್ರೆ, 5 ನಿಮಿಷ ಬಿಡಲ್ಲ, ಒಂದ್ 2 ನಿಮಿಷ. ಈ ಕಡೆ ಹಾಲೆಲ್ಲ ನಾನು ಆರ್ಸ ಅಷ್ಟರಲ್ಲಿ ಅದು ರೆಡಿ ಆಗ್ಬಿಡುತ್ತೆ. ಒಂದೇ ನೋಡಿ ಕೂಗ್ತು ಆಲ್ರೆಡಿ ಓವನ್. ಓಕೆ, ಅವನ್ ರೆಡಿ ಆಯ್ತು. ಅವನ್ ಹೇಳಿರೋ ಹಾಲು ತೆಗೆಯೋಣ. ಬೆಸ್ಟ್ ವೇ ಆಫ್ ಬಾಯ್ಲಿಂಗ್ ಮಿಲ್ಕ್. ಸೊ ಸಿ ರೆಡಿ ಇದೆ. ನನ್ನ ಮಗಳಿಗೆ ದೊಡ್ಡ ಗ್ಲಾಸ್ ಹಾಲು, 1 ಗ್ಲಾಸ್ ಹಾಲು ನನ್ನ ಹಸ್ಬೆಂಡ್ಗೆ ಇವತ್ತಿನವರೆಗೂ ಫೋರ್ಸ್ ಮಾಡಿ ಕುಡಿಸ್ತೀನಿ, ಕುಡಿಲಿ ಅಲ್ವಾ, ಮೂಳೆ ಗಟ್ಟಿಗಿರುತ್ತೆ. ನಮ್ಮ ಮನೇಲಿ ನಾವ್ ಯಾವ್ದೇ ಮೇಡ್ ಇಟ್ಕೊಳ್ದೆ ಇರೋದ್ರಿಂದ, ಕೈಂಡ್ ಆಫ್ ಫಾರಿನ್ ಕಲ್ಚರ್, ನಮ್ ಕೆಲಸ ನಾವೇ ಮಾಡ್ಕೋಬೇಕು ತರ. ಸೊ ಏನಂತ ಹೇಳಿದ್ರೆ ಎಲ್ಲಾ ಕೆಲಸ ನಾವೇ ಮಾಡ್ಕೋಬೇಕು, ಕ್ಲೀನಿಂಗ್ ಇಂದ ಹಿಡ್ದು. ನಾನು ನನ್ನ ಹಸ್ಬೆಂಡೇ ಮನೇಲಿ ನಾವೇ ಕೆಲ್ಸದವ್ರು, ನಾವೇ ಓನರ್, ಆ ತರ ಆಗಿದೆ ಕತೆ. ಇಡ್ಲಿ ಕೇಸ್ ಬ್ಯಾಟರ್ ಮೇಕ್ಕೊಂಡ್ರೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳೋದು, ಯಾವಾಗ ಬೇಕು ಅವಾಗ ಹಾಕೊಳ್ಳೋದು. ಫ್ರೆಶ್ ಆಗಿ ಅವಾಗ ಬಿಸಿ ಮಾಡ್ಕೊಂಡು ತಿನ್ಬೋದಲ್ವಾ. ಈ ಆರೋಗ್ಯರ ಇಡ್ಲಿನ ನನ್ಗೆ ಬಿಸಿ ಮಾಡ್ಕೊಂಡು ತಿನ್ನಕ್ ಇಷ್ಟ ಆಗಲ್ಲ. 10 ನಿಮಿಷಕ್ಕೆ ರೆಡಿ ಆಗತ್ತೆ, ಕುಯ್ ಅಂತ ಕೂಗುತ್ತೆ. ಆವಾಗ ನಮ್ ಇಡ್ಲಿ ರೆಡಿ. 1 ಗ್ಲಾಸ್ ನನ್ಗೆ, 1 ಗ್ಲಾಸ್ ನನ್ ಮಗಳಿಗೆ. ಸಕ್ಕರೆ ಇಲ್ದೆ ನಾವಿಬ್ರು ಕುಡಿಯಲ್ಲ. ಸೊ ಅದನ್ನ ಹಾಕೊಂಡ್ಬಿಡೋಣ. ಡಯಟ್ ಅಲ್ಲಿ ಇದೀರಾ, ವೇಟ್ ಲಾಸ್ ಮಾಡ್ತಿದ್ದೀರಾ, ಸಕ್ಕರೆ ತಗೋತೀರಾ? ಹೌದು. ಥಂಡಿಲ್ ಹೋಗಿ ಬಂದ್ಬಿಟ್ಟು ಗಂಟ್ಲೆ ವರ್ಕ್ ಆಗ್ತಾ ಇಲ್ಲ. ಸೊ ಜಾಸ್ತಿ ಇಲ್ಲ, ಚಿಕ್ಕ ಸ್ಪೂನಲ್ಲಿ, ಇಷ್ಟು ಚಿಕ್ಕ ಸ್ಪೂನ್ ಇದಲ್ಲ, ಚಿಕ್ಕ ಸ್ಪೂನಲ್ಲಿ ಒಂದಿಷ್ಟು ಹಾಕೋದು, ಇಷ್ಟು 3/4 ಸ್ಪೂನ್ ಅದ್ರಲ್ಲಿ ಹಮ್ಕ್ ಹಾಕೊಳ್ಳೋದು ಅಷ್ಟೇ. ಇದು ಸ್ಪೆಷಲ್ ಗ್ಲಾಸ್ ನನ್ನ ಹಸ್ಬೆಂಡ್ಗೆ. ಆಕ್ಚುಲಿ ಅದು ನನ್ನ ಗ್ಲಾಸು, ಅದ್ರ ಲವ್ ಜಾಸ್ತಿ ಅಲ್ಲ, ಅದಕ್ಕೆ ಇವತ್ತು ಅದ್ರಲ್ಲಿ ಕೊಟ್ಟಿದ್ದೀನಿ. ಅದ್ರಲ್ಲಿ ಕೊಟ್ಟಾಗ ಅವ್ರಿಗೆ ಫೀಲ್ ಆಗತ್ತೆ, ಓಕೆ ನಾನು ಹೆಂಡತಿ ಪ್ರೀತಿಯಿಂದ ಅವಳು ಗ್ಲಾಸಲ್ಲಿ ಕೊಟ್ಟಿದ್ದಾಳೆ, ಸೊ ಅದನ್ನ ಕುಡಿಬೇಕು ಅಂತ ಅವ್ರಿಗೂ ಫೀಲ್ ಆಗತ್ತೆ. ಇರುವ ಇದು ನನ್ನ ಮಗಳನ್ನ ರೆಡಿ ಮಾಡಕ್ ಹೋದೆ. ಐ ಹೋಪ್ ಸಿದೋಗಿಲ್ಲ ಅಂತ ಅನ್ಸುತ್ತೆ. ಇಡ್ಲಿ ಕುಕ್ಕರ್ ಹೆವಿ ಕೂಗ್ತಾ ಇತ್ತು. ಇದು ಆ ಕಡೆ ಒಂಚೂರು ಸ್ಟೀಮ್ ಬರುತ್ತೆ. ಓ ಸೂಪರ್, ಸಕ್ಕತ್ತಾಗಿದೆ ಇಡ್ಲಿ. ನಿಮ್ಗೆ ಕಾಣ್ತಾ ಇರ್ಬೇಕು. ಅಯ್ಯೋ ತುಂಬಾ ಫ್ಲಫಿಯಾಗಿ ಆಗಿರುತ್ತೆ. ಹೋಗಿ ಆಡ್ತಾ ಇದೆ ಆಯ್ತಾ. ಅದು ಹೇಗಾಗಿರುತ್ತೆ ಅಂತ ತೋರಿಸ್ಬಿಡ್ತೀನಿ. ಮುಟ್ಟಕ್ಕಾಗ್ತಿಲ್ಲ, ತುಂಬಾ ಸಾಫ್ಟ್ ಇದೆ. ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಖತ್ತಾಗಿದೆ. ಟೇಸ್ಟ್ ಮಾಡಿ ಯಾವ ತರ ಇಲ್ಲ. ಸುಟ್ಟ ಸ್ಪೂನ್ ಸುಟ್ಟಿದ್ದು. ಸ್ಪೂನ್ ಬೇಡ, ಕೈಯಲ್ಲಿ ಮಮ್ಮ ಕೈ. ಹೆಂಗಿದೆ? ಯು ಲೈಕ್ ಇಟ್? ಸಕ್ಸಸ್. ಯಾರು ಏನ್ ಕುಕ್ ಮಾಡ್ತು ಮಮ್ಮಿ ಇವತ್ತು? ಏನ ಏನ್ ಕುಕ್ ಮಾಡಿದ್ ಹೇಳು? ಏನ್ ಮಾಡಿದ್ದು? ಏನಿದು? ಇಡ್ಲಿ. ರೈ ಕರೆ
2, 3, 7, 8, 2 3 7 8 ಅಲ್ಲ 1 2 3 4 no, 1, 3, 7. 1 3 7 ಬಾಕಿದೆಲ್ಲ ಯಾರು ಕೊಟ್ಟೆ ಮಗಳಿಗೆ ಈಗ ಮಾತು ಕಲ್ತ್ಬಿಟ್ಟು ಏನೇನೋ ಮಾತಾಡ್ತಾವ 1, 3, 7. ತಗೋಮ್ಮ ಪೀಸ್ ಆಯ್ತು ಕೈ ಆಯ್ತು ಓಕೆ ಇದು ಹೆಂಗಿರ್ಲಿ ಇದು ಕ್ಯಾಪಲ್ಲಿ ಇಡ್ಲಿ ಕ್ಯಾಪ್ 2 ಇಡ್ಲಿ ಹಾಕ್ತೀನಿ ಅವಳಿಗೆ 2 ಇಡ್ಲಿ ಬೇಬಿ ತುಪ್ಪ ಬೇಕಾ ತುಪ್ಪ ಯಾರು ಮಾಡಿರೋದು ಬೇಬಿ ಅದೇ ಅಜ್ಜಿ ಮಾಡ್ತಾ ಅವ್ರ ಅಜ್ಜಿ ತುಪ್ಪ ಮಾಡ್ಕೊಡೋದು ಚೆನ್ನಾಗಿ ಗೊತ್ತು ಒಳಗೆ ಗಮ್ಮು ಗಮ್ಮು ಇಲ್ಲಿ ಹಾಕಿರ್ತೀನಿ ತುಪ್ಪ ಸ್ಕೂಲ್ಗೆ ಹಾಗೆ ಹಣ್ಣು ಬೇಕಾ ಹನಿನೂ ಹಾಕೋತೇನೆ ಇವಾಗ ಇಲ್ಲೊಂಚೂರು ಹಾಕ್ಲ ತುಪ್ಪ ಅವಳಿಗೆ ಚೆನ್ನಾಗಿರೋ ಟಿಫನ್ ಬಾಕ್ಸ್ ತಗೋಬೇಕು ಇದು ಯಾವಾಗ್ಲೂ ಅವಳಿಗೆ 5-6 ತಿಂಗಳು ಇರ್ಬೇಕಾದ್ರೆ ನಾನು ಸುಮ್ಮನೆ ತಗೊಂಡಿದ್ದೆ ಅದೇನೋ ಆಸೆ ಪಟ್ಟು ತಗೊಂಡಿದ್ದೆ ಸೊ ಅದನ್ನ ಯೂಸ್ ಮಾಡ್ತಾ ಇದೀನಿ ಬಟ್ ಚೆನ್ನಾಗಿರೋ ಟಿಫನ್ ಬಾಕ್ಸ್ ತಗೋಬೇಕು ನಾನು ಈ ಹನಿ ನೋಡಿ ಈ ತರ 1 ಸ್ಪೂನ್ ಹನಿ ಓಕೆ ಬೇಬಿ ಒಂದ್ ಕಡೆ ತುಪ್ಪು ಒಂದ್ ಕಡೆ ಹನಿ ಇನ್ನೊಂದ್ ಕಡೆ ಇಡ್ಲಿ ಮೈ ಪುಟ್ಟು ಬಾಕ್ಸ್ ಬೇಬಿ ಬಾಕ್ಸ್ ಸ್ವಲ್ಪ ಆರ್ಲಿ ಇಲ್ಲ ನೀರ್ ತರ ಬರೋಣ ಖಾಲಿ ಮಾಡಿ ಫಾಸ್ಟ್ ಆಗಿ ಇನ್ನೆಲ್ಲ ಎಲ್ಲ ಖಾಲಿ ಮಾಡ್ಬೇಕು ಇನ್ನ ಹಾಲಿದೆ ಹಾಲು ಯಾವಾಗ ಕುಡಿತೀಯಾ ನೆನ್ನೆ ಕುಡಿತೀಯಾ ಇವಳಿಗೆ ನೆನ್ನೆ ನಾಳೆ ಇವತ್ ಮೇಲೆ ತುಂಬಾ ಕನ್ಫ್ಯೂಷನ್ ಇದೆ ಲಾಜಿಕಲಿ ನಾಳೆ ನೆವರ್ ಕಮ್ಸ್ ನೆನ್ನೆ ಅಂದ್ರೆ ನಾಳೆ ಇವತ್ತು ಅಂದ್ರೆ ಈಗ ಸ್ಕೂಲಲ್ಲಿ ಒಂದು ಹೊಸ ರೂಲ್ಸ್ ಇದೆ ಹೊಸದಲ್ಲ ಮೋಸ್ಟ್ಲಿ ಹಳೆ ರೂಲ್ಸ್ ನನಗ್ ಹೊಸದು ಅಂದ್ರೆ ಇವಾಗ ಅವಳನ್ನ ಸ್ಕೂಲಿಗೆ ಕಳಿಸ್ತಾ ಇರೋದು ಸೊ ಸ್ವಲ್ಪ ಡ್ರೈ ಆಗಿರೋ ಐಟಮ್ಗಳನ್ನ ಕಳಿಸ್ಬೇಕು ಬಾಕ್ಸ್ ಯಾಕಂದ್ರೆ ಮಕ್ಳು ಚೆಲ್ಕೊಂಡ್ಬಿಡ್ತಾರಲ್ವಾ ಒದ್ದೆ ಒಲೆದೆಲ್ಲ ಕೊಟ್ರೆ ಅದು ಈ ತರ ಡ್ರೈ ಆಗಿರೋ ಅಂತದ್ದು ಫುಡ್ ನ ಹಾಕಳ್ಸಿ ಬಿಕಾಸ್ ಮಕ್ಳು ಚೆಲ್ಕೊಂಡ್ಬಿಡ್ತಾರಲ್ವಾ ಆದ್ರೆ ಕಂಡೀಷನ್ ಏನಂದ್ರೆ ಜಂಕ್ ಫುಡ್ ಹಾಕಂಗಿಲ್ಲ ಹೋಮ್ ಕುಕ್ಡ್ ಏನಾರು ಹಾಕ್ಬೋದು ಇದು ಬೇರೆ ಕಂಡೀಷನ್ ಹಾಕಿ ಕಳ್ಸಿದ್ದಾರೆ ಸೊ ಮನೇಲಿ ಏನಾಗುತ್ತೆ ಅದನ್ನೆಲ್ಲ ಮಾಡಿ ಕಳ್ಸೋದು ತಿನ್ಕೊಂಡ್ಬಿಡ್ತಾಳೆ ನನಗೇನು ಹಂಗೆ ತಗೊಂಡ್ಬರ್ತಾಳೆ ಸೊ ಈಟಿಂಗ್ ಪ್ಯಾಟರ್ನ್ ನಾನ್ ಅರ್ಥ ಮಾಡ್ಕೊತಾ ಇದೀನಿ ಇವಾಗ ಒಂದ್ ಸೆಕೆಂಡ್ ಪುಟಕ್ ಅಂತ ಓಡ್ತೀಯಲ್ಲ ಅಮ್ಮ ಕುಲ್ಜಾ ಸಿಮ್ ಸಿಮ್ ಲೇಟ್ ಆಯ್ತು ಫ್ರೆಂಡ್ಸ್ ಎಲ್ಲ ಆಮೇಲೆ ನೀತು ಯಾವಾಗ್ಲೂ ಲೇಟ್ ಆಗಿ ಬರ್ತಾಳೆ ಅಂತಾರೆ ಈರಮ್ಮ ಸ್ವಿಮ್ಮಿಂಗ್ ಮಾಡ್ತಿದ್ದೇವೆ ಚಲೋ ಗೊತ್ತೆ ಇಡ್ಲಿ ಕೊಡ್ಲಾ ಓಕೆ ಡನ್ ಅದು Wow, baby looking so cute. Do the dum dum. Do the dum dum. ಏನೇ ತಿಂದಿಗೂ ಬೇಲ್ಗೆ ಬೇಬಿ ಬನಾನಾ ಪಪ್ಪಾಯ ತಿಂದಿಲ್ಲ ಇವತ್ತು ನೆನ್ನೆ ತಿಂದಿರೋದು ಇವತ್ತು ಎಲ್ಲಿ ತಿಂದ ನಾವು ನೆನ್ನೆ ತಿಂದಿದ್ದು ನೆನ್ನೆ ಕಡೆ ತಿಂದಿದ್ದು ಓಕೆ ನೆನ್ನೆ 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 ಬೇಬಿ ಅದು ರಾತ್ರಿ ಮನೆಗೆ ಎದ್ಮೇಲೆ ನೆನ್ನೆ ಆಗೋಗುತ್ತೆ ಗೊತ್ತಾಯ್ತಾ ಸರಿ ಇವತ್ ಪಪಾಯ ತಿಂದ ಬನಾನಾ ನಾಳೆ ತಿಂದ ನಾಳೆ ಬನಾನಾ ತಿಂದ ಇವತ್ ಬನಾನಾ ತಿಂದಿದ್ ನೀನು ನೆನ್ನೆ ತಿಂದಿದ್ದು ಪಪಾಯ ಕರೆಕ್ಟ್ ಖಾಲಿ ಆಯ್ತು ಇವತ್ತು ಬಾಳೆಹಣ್ಣು ತಿಂದಿದ್ದು ಇಡ್ಲಿ ಯಾವಾಗ ತಿಂದಿದ್ದು ಹೊಟ್ಟೆ ತುಂಬ್ತು ಗೊತ್ತು ಇಡ್ಲಿ ಯಾವಾಗ ತಿಂದ ಇವತ್ತಿಂದ ನೆನ್ನೆ ತಿಂದ ನಾಳೆ ತಿಂದ ನೋ ವರ್ಡ್ಸ್ ಬೇಬಿಗ್ ವರ್ಡ್ಸ್ ಇದೆಯಾ ಈ ಬಟ್ಟೆ ಯಾಕೆ ಹಿಂಗ್ ಹಾಕಿದ್ಯಾ ಸ್ಕೂಲ್ ಬಟ್ಟೆನ ಅದು ಸರಿ ಇಲ್ಲ ಇಲ್ಲಿ ಇಟ್ಟಿರ್ತೀನಿ ಸ್ಕೂಲ್ ಬಟ್ಟೆ ಇದೆ ನೀನ್ ಖರ್ಚೀಫ್ ಎಲ್ಲ ಮಾತ್ ದಿನಕ್ಕೊಂದು ಹಾಕ್ತೀನಲ್ಲ ಏನಾಯ್ತು ಖರ್ಚೀಫು ಯಾರು ತಗ್ದಿದ್ದು ನೀನ್ ಡೈಲಿ ಖರ್ಚೀಫ್ ತಕೊಂಡ್ ಬಂದ್ರೆ ನಾನು ಎಲ್ಲಿ ತಗೋಬರ್ಲಿ ದಿನಕ್ಕೊಂದು ಆಚೆ ಯಾಕೆ ಸಿಕ್ಯಾ ನಾನು ಸ್ಪೂನ್ ಕೊಟ್ನಲ್ಲ ಅದಲ್ಲೇ ಸಿಂಕ್ ಹಾಕ್ಬಿಟ್ಟ ಗುಡ್ ನೆನ್ನೆ ಹಾಕ್ದ
ಸರಿ Puna. 2 ಸ್ಪೂನ್ ಹಾಕೋ ಬ್ಯಾಗ್ಗೆ. ಇನ್ನೇನು ಹಾಕ್ಬೇಕು? Baby boy. Yes. ಬ್ಯಾಕ್ ಪ್ಯಾಕ್ ಹೋಗೋಣ ನಡಿ ಹೊರಡೋಣ. ಕಮ್ ಲೆಟ್ಸ್ ಗೋ. ಹಾಕೋ ಬ್ಯಾಗು. ಅಮ್ಮ ಜಾಕೆಟ್ ಹಾಕೋ ಬಂದ್ಬಿಡ್ತೀನಿ ಚಳಿ ಅಮ್ಮಗೆ. Baby